ತುಲಾ ರಾಶಿಯವರೇ, ನಾನು ನಿಮ್ಮಲ್ಲಿ ಈ ವಿನಮ್ರ ಮನವಿ ಮಾಡುತ್ತೇನೆ. ನೀವು ನಿಮ್ಮ ಎಲ್ಲ ಕೆಲಸಗಳನ್ನು ಬಿಟ್ಟು ಯಾವುದಾದರೂ ಏಕಾಂತ ಸ್ಥಳದಲ್ಲಿ ಶಾಂತವಾಗಿ ಕುಳಿತುಕೊಳ್ಳಿ. ಸಾಧ್ಯವಾದರೆ ನಿಮ್ಮ ಕಿವಿಗಳಿಗೆ ಇಯರ್ಫೋನ್ ಹಾಕಿಕೊಂಡು ನನ್ನ ಪ್ರತಿಯೊಂದು ಮಾತನ್ನು ನಿಮ್ಮ ಮನಸ್ಸು ಮತ್ತು ನಿಮ್ಮ ಆತ್ಮದ ಆಳಕ್ಕೆ ಇಳಿಯಲು ಬಿಡಿ. ತುಲಾ ರಾಶಿಯವರೇ, ನೀವು ನಿಮ್ಮ ಸಮತೋಲನ ಸಂಕೇತ ನಿಮ್ಮ ಇಡೀ ಜೀವನ ಸಮತೋಲನ ಮಾಡುವುದರಲ್ಲೇ ಕಳೆಯುತ್ತದೆ. ನೀವು ಯಾವಾಗಲೂ ಇತರರ ಒಳಿತನ್ನು ಬಯಸುತ್ತೀರಿ, ಯಾರೊಂದಿಗೂ ಅನ್ಯಾಯ ನೋಡಲು ಆಗುವುದಿಲ್ಲ ಮತ್ತು ನಿಮ್ಮ ಕಷ್ಟಗಳನ್ನು ಮರೆಮಾಚಿ ಇತರರ ಮುಖದಲ್ಲಿ ನಗು ತರಲು ಪ್ರಯತ್ನಿಸುತ್ತೀರಿ. ಆದರೆ ಎಂದಾದರೂ ನೀವು ಯೋಚಿಸಿದ್ದೀರಾ, ಇಷ್ಟೊಂದು ಒಳ್ಳೆಯತನ ಇದ್ದರೂ ಕೂಡ ಅನೇಕ ಬಾರಿ ನಿಮ್ಮ ಜೀವನದಲ್ಲಿ ಇಷ್ಟೊಂದು ದೊಡ್ಡ ಚಂಡಮಾರುತಗಳು ಏಕೆ ಬರುತ್ತವೆ? ನಿನಗೆ ಚೇತರಿಸಿಕೊಳ್ಳುವ ಅವಕಾಶವೂ ಸಿಗುವುದಿಲ್ಲ. ಇದರ ಉತ್ತರ ಗ್ರಹಗಳ ಆ ರಹಸ್ಯಮಯ ಚಲನೆಯಲ್ಲಿ ಅಡಗಿದೆ. ಅದು ನಮ್ಮ ಕರ್ಮಗಳನ್ನು ಮತ್ತು ನಮ್ಮ ಅದೃಷ್ಟವನ್ನು ನಿಯಂತ್ರಿಸುತ್ತದೆ. ಬರುವ ಆಗಸ್ಟ್ ತಿಂಗಳು ನಿಮಗಾಗಿ ಇಂತಹದೇ ಒಂದು ಚಂಡಮಾರುತವನ್ನು ತರುತ್ತಿದೆ. ಆಕಾಶದಲ್ಲಿ ಗ್ರಹಗಳ ಸ್ಥಿತಿ ಹೀಗೆ ರೂಪುಗೊಳ್ಳುತ್ತಿದೆ. ಇದರಲ್ಲಿ ರಾಹುವಿನ ಮಾಯೆ, ಶನಿಯ ವಕ್ರದೃಷ್ಟಿ ಮತ್ತು ಮಂಗಳನ ಉಗ್ರ ಸ್ವಭಾವ ಒಟ್ಟಾಗಿ ನಿಮ್ಮ ರಾಶಿಯ ಮೇಲೆ ತುಂಬ ದೊಡ್ಡ ಒತ್ತಡವನ್ನು ತರಲಿದ್ದಾವೆ. ಈ ಒತ್ತಡ ಹೀಗಿರುತ್ತದೆ: ನಿಮಗೆ ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಇದ್ದಕ್ಕಿದ್ದಂತೆ ಒಂದು ನಿಶ್ಚಲತೆ ಬಂದಂತೆ ಅಥವಾ ವಿಷಯಗಳು ನಿಮ್ಮ ನಿಯಂತ್ರಣದಿಂದ ಸಂಪೂರ್ಣವಾಗಿ ಹೊರಗೆ ಹೋದಂತೆ ಅನಿಸುತ್ತದೆ. ನಾನು ಈ ಮಾತುಗಳನ್ನು ನಿಮ್ಮನ್ನು ಹೆದರಿಸಲು ಖಂಡಿತ ಹೇಳುತ್ತಿಲ್ಲ. ಒಬ್ಬ ನಿಜವಾದ ಮಾರ್ಗದರ್ಶಕನ ಕೆಲಸ ನಿಮ್ಮನ್ನು ಭಯಭೀತಗೊಳಿಸುವುದಲ್ಲ, ಬದಲಿಗೆ ಬರುವ ಅಪಾಯಕ್ಕಿಂತ ಮೊದಲು ನಿಮಗೆ ಒಂದು ಬಲವಾದ ಗುರಾಣಿ ಕೊಡುವುದು. ಆಗ ಸಂಕಟದ ಬಾಣ ನಿಮ್ಮ ಕಡೆಗೆ ಬಂದಾಗ ಅದು ಆ ಗುರಾಣಿಗೆ ಡಿಕ್ಕಿ ಹೊಡೆದು ಮುರಿದು ಹೋಗುತ್ತದೆ. ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಜೀವನದ 3 ಅತ್ಯಂತ ಮುಖ್ಯವಾದ ಭಾಗಗಳು, ನಿಮ್ಮ ಆರೋಗ್ಯ, ನಿಮ್ಮ ಹಣ ಮತ್ತು ನಿಮ್ಮ ಸಂಬಂಧಗಳು, ಒಂದು ತುಂಬ ದೊಡ್ಡ ಪರೀಕ್ಷೆಗೆ ಒಳಗಾಗಲಿದೆ. ಮೊದಲು ನಿಮ್ಮ ಆರೋಗ್ಯದ ಬಗ್ಗೆ ಮಾತನಾಡೋಣ. ನೀವು ಯಾವಾಗಲೂ ಒಂದೇ ರೀತಿ ಶಕ್ತಿಯಿಂದ ತುಂಬಿರುತ್ತೀರಿ. ಆಗಸ್ಟ್ ತಿಂಗಳಲ್ಲಿ ನಿಮಗೆ ಇದ್ದಕ್ಕಿದ್ದಂತೆ ದೈಹಿಕ ಮತ್ತು ಮಾನಸಿಕ ಆಯಾಸ ಕಾಣಬಹುದು. ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು, ನರಗಳು ಮತ್ತು ಮೂಳೆಗಳಲ್ಲಿ ನೋವು ಮತ್ತು ಅತ್ಯಂತ ಮುಖ್ಯವಾಗಿ ರಾತ್ರಿ ನಿದ್ರೆ ಹಾರಿ ಹೋಗುವುದು. ನಿಮಗೆ ಮೆದುಳಿನಲ್ಲಿ ನಿರಂತರವಾಗಿ ಏನಾದರೂ ಯೋಚನೆಗಳು ಓಡುತ್ತಿರುವಂತೆ ಅನಿಸುತ್ತದೆ. ಒಂದು ಅಜ್ಞಾತ ಭಯ ನಿಮ್ಮನ್ನು ಕಾಡುತ್ತದೆ, ಏನಾದರೂ ಕೆಟ್ಟದ್ದು ನಡೆಯುವುದಿಲ್ಲವಲ್ಲ ಎಂದು. ಇದು ರಾಹುವಿನ ಪ್ರಭಾವ. ಅದು ನಿಮ್ಮ ಮನಸ್ಸಿನಲ್ಲಿ ಗೊಂದಲ ಮತ್ತು ಆತಂಕವನ್ನು ಸೃಷ್ಟಿಸುತ್ತದೆ. ಆರೋಗ್ಯದ ಜೊತೆಗೆ ಆರ್ಥಿಕ ವಿಷಯದಲ್ಲೂ ಈ ತಿಂಗಳು ನಿಮಗೆ ತುಂಬ ದೊಡ್ಡ ಹೊಡೆತ ಕೊಡಬಹುದು. ತುಲಾ ರಾಶಿಯ ಜನರು ಯಾವಾಗಲೂ ತುಂಬ ಶ್ರಮದಿಂದ ತಮ್ಮ ಹಣ ಸಂಪಾದಿಸುತ್ತಾರೆ. ಆದರೆ ಈ ತಿಂಗಳು ಹಣ ಬರುವ ಎಲ್ಲ ದಾರಿಗಳು ಮುಚ್ಚುತ್ತಿರುವಂತೆ ಕಾಣುತ್ತದೆ ಮತ್ತು ಹೊರಗೆ ಹೋಗುವ ದಾರಿಗಳು ಇದ್ದಕ್ಕಿದ್ದಂತೆ ತುಂಬ ದೊಡ್ಡದಾಗಿರುವಂತೆ ಅನಿಸುತ್ತದೆ. ಯಾವುದೋ ಒಂದು ಖರ್ಚು ನಿಮ್ಮ ಮುಂದೆ ನಿಲ್ಲುತ್ತದೆ, ಅದನ್ನು ನೀವು ಎಂದಿಗೂ ಕಲ್ಪನೆಯೂ ಮಾಡಿರುವುದಿಲ್ಲ. ಮನೆಯಲ್ಲಿ ಯಾರಿಗಾದರೂ ಅನಾರೋಗ್ಯಕ್ಕೆ, ಯಾವುದಾದರೂ ಕಾನೂನು ತೊಂದರೆಯಲ್ಲಿ ಅಥವಾ ಯಾವುದಾದರೂ ಹಳೆಯ ವಸ್ತು ಇದ್ದಕ್ಕಿದ್ದಂತೆ ಹಾಳಾದ ನಿಮ್ಮ ತುಂಬ ಹಣ ನೀರಿನಂತೆ ಹರಿದು ಹೋಗಬಹುದು. ಅತ್ಯಂತ ದೊಡ್ಡ ನೋವು ಯಾವಾಗ ಆಗುತ್ತದೆ ಎಂದರೆ, ನೀವು ತುಂಬ ನಂಬಿಕೆಯಿಂದ ಯಾರಿಗಾದರೂ ಸಾಲ ಕೊಟ್ಟಿದ್ದ ನಿಮ್ಮ ಸ್ವತಃ ಸಂಪಾದನೆಯ ಹಣವನ್ನು ವಾಪಸ್ ಕೇಳಿದಾಗ ನಿಮಗೆ ಅವಮಾನ ಅನುಭವಿಸಬೇಕಾಗುತ್ತದೆ. ಜನರು ನಿಮ್ಮ ಹಣ ವಾಪಸ್ ಕೊಡುವ ಬದಲು ನಿಮ್ಮ ಜೊತೆ ಜಗಳಕ್ಕೆ ಇಳಿಯುತ್ತಾರೆ. ವ್ಯಾಪಾರದಲ್ಲೂ ಯಾವುದಾದರೂ ಪಕ್ಕಾ ಡೀಲ್ ಕೊನೆಯ ಕ್ಷಣದಲ್ಲಿ ಮುರಿಯಬಹುದು ಮತ್ತು ನೌಕರಿ ಮಾಡುವವರಿಗೆ ತಮ್ಮ ಕೆಲಸದ ಸ್ಥಳದಲ್ಲಿ ಗುಪ್ತ ಶತ್ರುಗಳನ್ನು ಎದುರಿಸಬೇಕಾಗಬಹುದು. ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಬೆನ್ನ ಹಿಂದೆ ನಿಮ್ಮ ವಿರುದ್ಧ ಸಂಚು ಮಾಡಬಹುದು ಮತ್ತು ನಿಮ್ಮ ಉನ್ನತ ಅಧಿಕಾರಿಗಳ ಕಿವಿ ತುಂಬಬಹುದು. ಇದರ ನಂತರ ಮಾತು ಬರುತ್ತದೆ ನಿಮ್ಮ ಸಂಬಂಧಗಳ ಬಗ್ಗೆ. ಅದು ತುಲಾ ರಾಶಿಯವರ ಅತಿ ದೊಡ್ಡ ಶಕ್ತಿ. ಆಗಸ್ಟ್ ತಿಂಗಳಲ್ಲಿ ಗ್ರಹಗಳ ಈ ನಕಾರಾತ್ಮಕ ಶಕ್ತಿ ನಿಮ್ಮ ಮನೆಯ ವಾತಾವರಣದಲ್ಲಿ ಒಂದು ವಿಚಿತ್ರ ಕಹಿಯನ್ನು ತರುತ್ತದೆ. ಗಂಡ ಹೆಂಡತಿಯ ನಡುವೆ ಅರ್ಥವೇ ಇಲ್ಲದ ಸಣ್ಣ ಸಣ್ಣ ವಿಷಯಗಳಿಗೆ ಇಷ್ಟೊಂದು ದೊಡ್ಡ ಜಗಳಗಳು ಆಗುತ್ತವೆ. ಅದು ಬೇರ್ಪಡುವವರೆಗೂ ಹೋಗಬಹುದು. ನಿಮಗೆ ಅನಿಸುತ್ತದೆ ನಿಮ್ಮ ಜೀವನ ಸಂಗಾತಿ ನಿಮ್ಮ ಭಾವನೆಗಳನ್ನು ಸ್ವಲ್ಪವೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ. ಅಣ್ಣ ತಮ್ಮಂದಿರ ಜೊತೆ ಆಸ್ತಿ ಅಥವಾ ಯಾವುದಾದರೂ ಸಣ್ಣ ಅಧಿಕಾರವನ್ನು ಹಿಡಿದು ದೂರುಗಳು ಉಂಟಾಗುತ್ತವೆ. ನಿಮ್ಮ ಸ್ವಂತ ಮಕ್ಕಳು ನಿಮ್ಮ ಮಾತನ್ನು ಕೇಳುವುದಿಲ್ಲ. ಇವೆಲ್ಲವನ್ನು ನೋಡಿ ನಿಮ್ಮ ಮನಸ್ಸು ಎಷ್ಟೊಂದು ಮುರಿಯುತ್ತದೆ. ಈ ಜಗತ್ತಿನಲ್ಲಿ ನಿಮ್ಮವರು ಯಾರೂ ಇಲ್ಲ ಎಂದು ನಿಮಗೆ ಅನಿಸುತ್ತದೆ. ಆದರೆ ನನ್ನ ತುಲಾ ರಾಶಿಯ ಸ್ನೇಹಿತರೆ, ನೀವು ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಅದು ಎಲ್ಲವೂ ನಿಮ್ಮಿಂದ ಆಗುತ್ತಿಲ್ಲ, ಇದು ನಿಮ್ಮವರಿಂದಲೂ ಆಗುತ್ತಿಲ್ಲ. ಇದು ಎಲ್ಲವೂ ಆ ಸಮಯದ ಚಕ್ರ ಮತ್ತು ಗ್ರಹಗಳ ಸಂಚಾರದಿಂದ ಆಗುತ್ತಿದೆ. ಅದರ ನೆರಳು ನಿಮ್ಮ ಜೀವನದ ಮೇಲೆ ಬೀಳುತ್ತಿದೆ.
ಸಮಯ ಕೆಟ್ಟದಾದಾಗ ಮನುಷ್ಯನ ಬುದ್ಧಿ ಕೆಲಸ ಮಾಡುವುದನ್ನು ನಿಲ್ಲಿಸುತ್ತದೆ. ಆದ್ದರಿಂದ ನೀವು ಹೆದರಬಾರದು, ಬದಲಿಗೆ ತುಂಬ ತಾಳ್ಮೆ ಮತ್ತು ಶಾಂತಿಯಿಂದ ಈ ಸಮಯವನ್ನು ದಾಟಬೇಕು ಮತ್ತು ಈ ಸಮಯವನ್ನು ಸುರಕ್ಷಿತವಾಗಿ ದಾಟಲು ಈ ಎಲ್ಲ ಸಂಕಟಗಳನ್ನು ಬುಡದಿಂದ ಕತ್ತರಿಸಲು ನಾನು ಇಂದು ನಿಮಗೆ ನಮ್ಮ ಪ್ರಾಚೀನ ಜ್ಯೋತಿಷ್ಯ ಮತ್ತು ತಂತ್ರಮಂತ್ರದ ಆ ಸಿದ್ಧ ಮತ್ತು ತುಪ್ಪದ ಪರಿಹಾರವನ್ನು ಹೇಳುತ್ತಿದ್ದೇನೆ. ಅವು ನಿಮಗೆ ಒಂದು ಅಭೇದ್ಯ ಕವಚದಂತೆ ಕೆಲಸ ಮಾಡುತ್ತದೆ. ಈ ಪರಿಹಾರವನ್ನು ನೀವು ತುಂಬ ಆಳವಾದ ಶ್ರದ್ಧೆ, ಅಚಲ ವಿಶ್ವಾಸ ಮತ್ತು ಸಂಪೂರ್ಣ ಪವಿತ್ರತೆಯಿಂದ ಮಾಡಬೇಕು. ಬ್ರಹ್ಮಾಂಡದ ಸರ್ವೋಚ್ಚ ಶಕ್ತಿ ಈ ಪರಿಹಾರಗಳ ಮೂಲಕ ನಿಮ್ಮನ್ನು ರಕ್ಷಿಸುತ್ತದೆ ಎಂಬ ಭಾವವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ಮೊದಲು ನಾವು ಆ ಅದ್ಭುತ ಪರಿಹಾರದ ಬಗ್ಗೆ ಮಾತನಾಡೋಣ. ಅದು ನಿಮ್ಮ ಜೀವನದಿಂದ ಆರ್ಥಿಕ ಸಂಕಟ, ನಕಾರಾತ್ಮಕ ಶಕ್ತಿ ಮತ್ತು ರೋಗಗಳನ್ನು ಓಡಿಸುತ್ತದೆ. ಇದು ಅರಿಶಿಣದ ಮಹಾಪ್ರಯೋಗ. ಅರಿಶಿಣ ಯಾವುದೇ ಸಾಮಾನ್ಯ ವಸ್ತುವಲ್ಲ. ಇದು ಸಾಕ್ಷಾತ್ ದೇವಗುರು ಬೃಹಸ್ಪತಿಯ ಸಂಕೇತ ಮತ್ತು ಮಾತೆ ಲಕ್ಷ್ಮಿಗೆ ಅತ್ಯಂತ ಪ್ರಿಯ. ಎಲ್ಲಿ ಅರಿಶಿಣವನ್ನು ಸರಿಯಾಗಿ ಬಳಸುತ್ತಾರೋ ಅಲ್ಲಿ ಬಡತನ ಮತ್ತು ದುರ್ಭಾಗ್ಯ ಎಂದಿಗೂ ನಿಲ್ಲಲು ಸಾಧ್ಯವಿಲ್ಲ. ಆಗಸ್ಟ್ ಪೂರ್ತಿ ತಿಂಗಳು ನೀವು ಪ್ರತಿ ಗುರುವಾರ ಮತ್ತು ಶುಕ್ರವಾರ ಈ ವಿಶೇಷ ಪ್ರಯೋಗ ಮಾಡಬೇಕು. ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಶುದ್ಧ ಬಟ್ಟೆ ಧರಿಸಿ. ಇದರ ನಂತರ ಒಂದು ಚಿಕ್ಕ ಬಟ್ಟಲಿನಲ್ಲಿ ಸ್ವಲ್ಪ ಶುದ್ಧ ಅರಿಶಿಣ ಪುಡಿ ತೆಗೆದುಕೊಳ್ಳಿ. ಇದಕ್ಕೆ ಸ್ವಲ್ಪ ಗಂಗಾಜಲ ಅಥವಾ ಶುದ್ಧ ನೀರು ಬೆರೆಸಿ ದಪ್ಪ ಲೇಪನ ತಯಾರಿಸಿ. ಈಗ ನಿಮ್ಮ ಮನೆಯ ಮುಖ್ಯ ಬಾಗಿಲಲ್ಲಿ ಬನ್ನಿ. ಬಾಗಿಲಿನ ಎರಡು ಕಡೆ ಗೋಡೆಯ ಮೇಲೆ ಈ ಅರಿಶಿಣದ ಲೇಪನದಿಂದ ಒಂದೊಂದು ಸ್ವಸ್ತಿಕ್ ಚಿಹ್ನೆ ಬರೆಯಿರಿ. ಸ್ವಸ್ತಿಕ್ ಬರೆಯುವಾಗ ಮನಸ್ಸಿನಲ್ಲೇ ಭಗವಾನ್ ವಿಷ್ಣು ಮತ್ತು ಮಾತೆ ಲಕ್ಷ್ಮಿಯನ್ನು ಧ್ಯಾನಿಸಿ ಮತ್ತು ಪ್ರಾರ್ಥಿಸಿ. ನನ್ನ ಮನೆಯಲ್ಲಿ ಕೇವಲ ಸುಖ, ಶಾಂತಿ ಮತ್ತು ಸಮೃದ್ಧಿ ಮಾತ್ರ ಪ್ರವೇಶವಾಗಲಿ. ಯಾವುದೇ ಕೆಟ್ಟ ದೃಷ್ಟಿ, ರೋಗ ಅಥವಾ ನಕಾರಾತ್ಮಕತೆ ಈ ಬಾಗಿಲು ದಾಟಿ ಒಳಗೆ ಬರಬಾರದು. ಈ ಅರಿಶಿಣದ ಸ್ವಸ್ತಿಕ್ ಒಂದು ರೀತಿಯ ಶಕ್ತಿ ಚಕ್ರ, ಒಂದು ರೀತಿಯ ಅಭಮಂಡಲವನ್ನು ತಯಾರಿಸುತ್ತದೆ. ಇದರಿಂದ ನಿಮ್ಮ ಮನೆಯ ಕಡೆಗೆ ಬರುವ ಪ್ರತಿಯೊಂದು ಕೆಟ್ಟ ಶಕ್ತಿಯೂ ಅಲ್ಲಿಂದಲೇ ವಾಪಸ್ ಹೋಗುತ್ತದೆ. ಇದಲ್ಲದೆ ಇಡೀ ಆಗಸ್ಟ್ ತಿಂಗಳಲ್ಲಿ ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡುವಾಗ ನಿಮ್ಮ ಸ್ನಾನದ ನೀರಿಗೆ ಒಂದು ಚಿಟಿಕೆ ಅರಿಶಿಣ ಖಂಡಿತ ಹಾಕಿಕೊಳ್ಳಿ. ಈ ಒಂದು ಚಿಟಿಕೆ ಅರಿಶಿಣ ನಿಮ್ಮ ದೇಹದ ಅಭಮಂಡಲವನ್ನು ಇಷ್ಟೊಂದು ಶುದ್ಧ ಮತ್ತು ಶಕ್ತಿಯಾಗಿ ಮಾಡುತ್ತದೆ. ಗ್ರಹಗಳ ಯಾವುದೇ ಕೆಟ್ಟ ಪ್ರಭಾವ ನಿಮ್ಮ ದೇಹ ಮತ್ತು ಮನಸ್ಸನ್ನು ಮುಟ್ಟಲು ಸಾಧ್ಯವಾಗುವುದಿಲ್ಲ. ಒಂದು ವೇಳೆ ನಿಮ್ಮ ತುಂಬ ಹಣ ಎಲ್ಲಾದರೂ ಸಿಕ್ಕಿ ಹಾಕಿಕೊಂಡಿದೆ ಮತ್ತು ಲಕ್ಷ ಪ್ರಯತ್ನಗಳ ನಂತರವೂ ಹೊರಬರುತ್ತಿಲ್ಲವಾದರೆ, ಗುರುವಾರದ ದಿನ ಒಂದು ಸಣ್ಣ ಹಳದಿ ಬಟ್ಟೆಯಲ್ಲಿ ಅರಿಶಿಣದ 5 ಬೇರುಗಳನ್ನು ಮತ್ತು ಸ್ವಚ್ಛ ಗಂಟುಗಳನ್ನು ತೆಗೆದುಕೊಳ್ಳಿ. ಅವುಗಳನ್ನು ಕಟ್ಟಿ ಒಂದು ಪೋಟ್ಲಿ ಮಾಡಿ ಮತ್ತು ಅದನ್ನು ನಿಮ್ಮ ಮನೆಯ ಲಾಕರ್ನಲ್ಲಿ ಅಥವಾ ನೀವು ನಿಮ್ಮ ಹಣವನ್ನು ಇಡುವ ಸ್ಥಳದಲ್ಲಿ ಇಡಿ. ನೀವು ಸ್ವತಃ ನೋಡುತ್ತೀರಿ ಹೇಗೆ ಅದ್ಭುತವಾಗಿ ನಿಮ್ಮ ನಿಂತಿರುವ ಹಣದ ದಾರಿಗಳು ತೆರೆಯಲು ಶುರುವಾಗುತ್ತವೆ ಮತ್ತು ಹೊಸ ಆರ್ಥಿಕ ಅವಕಾಶಗಳು ನಿಮ್ಮ ಮುಂದೆ ಬರಲು ಶುರುವಾಗುತ್ತದೆ. ಈಗ ನಾವು ಮಾತನಾಡೋಣ ಆ ಎರಡನೇ ಮಹಾ ಉಪಯೋಗದ ಬಗ್ಗೆ. ಅದು ನೇರವಾಗಿ ನಿಮ್ಮ ಅಧಿಪತಿ ಗ್ರಹ ಶುಕ್ರನು ಬಲಪಡಿಸುತ್ತದೆ. ತುಲಾ ರಾಶಿಯ ಅಧಿಪತಿ ಶುಕ್ರ ಮತ್ತು ನಿಮ್ಮ ಸೇನಾಧಿಪತಿ ಬಲವಾಗಿರುವವರೆಗೆ ಜಗತ್ತಿನ ಯಾವುದೇ ಶಕ್ತಿ ನಿಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ. ಶುಕ್ರನು ಧನ, ಐಶ್ವರ್ಯ, ಆಕರ್ಷಣೆ, ಸುಖ ಮತ್ತು ದಾಂಪತ್ಯ ಜೀವನ ಕಾರಕವಾಗಿದೆ. ನಿಮ್ಮ ಶುಕ್ರನು ಜಾಗೃತಗೊಳಿಸಲು ಮತ್ತು ಆರ್ಥಿಕ ಸಂಕಟಗಳನ್ನು ತಿರುಗಿಸಲು ನಿಮಗೆ ಹಸಿರು ಏಲಕ್ಕಿಯ ಈ ಸಿದ್ಧ ಪ್ರಯೋಗ ಮಾಡಬೇಕು. ಏಲಕ್ಕಿಯ ಸುಗಂಧ ಮತ್ತು ಅದರ ಶಕ್ತಿ ಶುಕ್ರ ಗ್ರಹಕ್ಕೆ ಅತ್ಯಂತ ಪ್ರಿಯವಾಗಿದೆ. ಪ್ರತಿ ಶುಕ್ರವಾರ ಬೆಳಿಗ್ಗೆ ನಿಮ್ಮ ಪೂಜೆಯ ಸಮಯದಲ್ಲಿ 5 ಸಾಬೂತು ಹಸಿರು ಮತ್ತು ಸುಂದರ ಏಲಕ್ಕಿಗಳನ್ನು ತೆಗೆದುಕೊಳ್ಳಿ. ಗಮನವಿರಲಿ, ಏಲಕ್ಕಿಯು ಎಲ್ಲಿಂದಲೂ ಮುರಿಯದ ಅಥವಾ ಕಲೆ ಇರಬಾರದು. ಈ 5 ಏಲಕ್ಕಿಗಳನ್ನು ತಾಯಿ ಲಕ್ಷ್ಮಿಯ ಚಿತ್ರ ಅಥವಾ ಮೂರ್ತಿಯ ಮುಂದೆ ಇಡಿ. ಒಂದು ಶುದ್ಧ ತುಪ್ಪದ ದೀಪ ಹಚ್ಚಿ ಮತ್ತು ಅಲ್ಲೇ ಕುಳಿತು 108 ಬಾರಿ ಓಂ ಶುಕ್ರಾಯ ನಮಃ ಅಥವಾ ಓಂ ಲಕ್ಷ್ಮೀ ನಮಃ ಮಂತ್ರವನ್ನು ಸ್ಪಷ್ಟ ಉಚ್ಚಾರಣೆಯೊಂದಿಗೆ ಜಪ ಮಾಡಿ. ಜಪ ಮುಗಿದ ನಂತರ ಆ 5 ಏಲಕ್ಕಿಗಳನ್ನು ಒಂದು ಸಣ್ಣ ಹಸಿರು ಬಣ್ಣದ ರೇಷ್ಮೆ ಅಥವಾ ಹತ್ತಿ ಬಟ್ಟೆಯಲ್ಲಿ ಕಟ್ಟಿ ಒಂದು ಸಣ್ಣ ಪ್ಲೋಟಿ ಮಾಡಿಕೊಳ್ಳಿ. ಈ ಪ್ಲೋಟಿಯನ್ನು ನೀವು ನಿಮ್ಮ ಪರ್ಸ್ನಲ್ಲಿ, ನಿಮ್ಮ ವ್ಯಾಪಾರದ ಗಲ್ಲದಲ್ಲಿ ಅಥವಾ ನಿಮ್ಮ ಲಾಕರ್ನಲ್ಲಿ ಯಾವಾಗಲೂ ಇಡಿ. ಈ ಏಲಕ್ಕಿ ನಿಮ್ಮ ಹತ್ತಿರ ಇರುವವರೆಗೆ ಇದು ಕಾದಂತೆ ಹಣವನ್ನು ನಿಮ್ಮ ಕಡೆಗೆ ಸೆಳೆಯುತ್ತದೆ ಮತ್ತು ಆಗಸ್ಟ್ನಲ್ಲಿ ಬರುವ ಆರ್ಥಿಕ ಆಘಾತಗಳಿಂದ ನಿಮ್ಮನ್ನು ರಕ್ಷಿಸುತ್ತದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಒಂದು ಸಿಹಿ ಲೈಕ್ ನೀಡಿ. ಹಾಗೆ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲನ್ನು ಈಗಲೇ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.
ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಮಾಡಿ. ಇಲ್ಲಿಯವರೆಗೆ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ.